ನಿಮ್ಮ ಫೋನ್ ಪೇನಲ್ಲಿ UPI ಪಿನ್ ಚೇಂಜ್ ಅಥವಾ ರೀಸ್ಟಾರ್ಟ್ ಮಾಡಬೇಕಾ? ಈ ವಿಡಿಯೋದಲ್ಲಿ ಫೋನ್ ಪೇನಲ್ಲಿ UPI ಪಿನ್ ಹೇಗೆ ಚೇಂಜ್ ಮಾಡೋದು ಅಥವಾ ಮರೆತಿದ್ದರೆ ರೀಸ್ಟಾರ್ಟ್ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ಫೋನ್ ಪೇ ಓಪನ್ ಮಾಡ್ಕೊಳ್ಳಿ. ಮೇಲೆ ನಿಮ್ಮ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕೆಳಗಡೆ ಮ್ಯಾನೇಜ್ ಪೇಮೆಂಟ್ ಅಂತಿದೆಯಲ್ಲ, ಮ್ಯಾನೇಜ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ ಬ್ಯಾಂಕ್ ಅಕೌಂಟ್ ಅಂತಿದೆಯಲ್ಲ, ಇಲ್ಲಿ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಎರಡು ಬ್ಯಾಂಕ್ ಅಕೌಂಟ್ ಇದ್ದು ಅಂದ್ರೆ ನಿಮ್ಮ ಎರಡು ಬ್ಯಾಂಕ್ ಹೆಸರು ತೋರಿಸುತ್ತೆ. ಅದರಲ್ಲಿ ನೀವು ಯಾವ ಬ್ಯಾಂಕಿಗೆ ಪಿನ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ರು ಆ ಬ್ಯಾಂಕ್ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎರಡು ಆಪ್ಷನ್ ಇದೆ ನೋಡಿ, ಚೇಂಜ್ ಮತ್ತೆ ರೀಸ್ಟಾರ್ಟ್ ಅಂತ. ನೀವು ಪಿನ್ ಚೇಂಜ್ ಮಾಡ್ಬೇಕಂದ್ರೆ ಚೇಂಜ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಹಳೆ UPI ಪಿನ್ ನೀವು ಎಂಟ್ರಿ ಮಾಡಿ ಹೊಸ UPI ಪಿನ್ ಸೆಟ್ ಮಾಡ್ಬೋದು. ಚೇಂಜ್ ಮಾಡಂಗಿದ್ರೆ ಈ ತರ ಮಾಡಿ. ಒಂದು ವೇಳೆ ನಿಮ್ಗೆ ಹಳೆ UPI ಪಿನ್ ನೆನಪಿಲ್ಲ ಅಂದ್ರೆ ಬ್ಯಾಕ್ ಬನ್ನಿ. ಇವಾಗ ಇಲ್ಲಿ ರೀಸ್ಟಾರ್ಟ್ ಅಂತಿದೆಯಲ್ಲ, ರೀಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎರಡು ಆಪ್ಷನ್ಸ್ ಇವೆ ಪಿನ್ ಚೇಂಜ್ ಮಾಡೋಕೆ. ನಿಮಗೆ ಬ್ಯಾಂಕಿಗೆ ಲಿಂಕ್ ಇರೋ ಆಧಾರ್ ಕಾರ್ಡ್ಲಿಂದ ಚೇಂಜ್ ಮಾಡ್ತು ಅಂದ್ರೆ ಅದರಲ್ಲಿಂದ ಚೇಂಜ್ ಮಾಡ್ಬೋದು. ಇಲ್ಲ ಅಂದ್ರೆ ATM ಕಾರ್ಡ್ಲಿಂದ ಚೇಂಜ್ ಮಾಡ್ತು ಅಂದ್ರೆ ATM ಕಾರ್ಡ್ಲಿಂದ ಚೇಂಜ್ ಮಾಡ್ಬೋದು. ನಾನು ATM ಕಾರ್ಡ್ಲಿಂದ ಪಿನ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿ, ಅದಕ್ಕೆ ನಾನು ATM ಕಾರ್ಡ್ ಸೆಲೆಕ್ಟ್ ಮಾಡ್ಕಿದ್ನಿ. ನೀವು ATM ಕಾರ್ಡ್ಲಿಂದಾನೆ ಪಿನ್ ಚೇಂಜ್ ಮಾಡಂಗಿದ್ರೆ ATM ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ATM ಕಾರ್ಡ್ ಲಾಸ್ಟ್ 6 ನಂಬರ್ ಎಂಟ್ರಿ ಮಾಡಿ. ಉದಾಹರಣೆಗೆ ಇಲ್ಲಿ ಫೋಟೋದಲ್ಲಿ ತೋರಿಸ್ತು ನೋಡಿ, 1 2 3 4 5 6 ಅಂತಿದೆಯಲ್ಲ, ಇದೇ ತರ ಸೀರಿಯಲ್ ಬೇರೆ ನಂಬರ್ ಇರ್ತವೆ ನಿಮ್ಮ ATM ಕಾರ್ಡ್ ಅಲ್ಲಿ. ಲಾಸ್ಟ್ ನಂಬರ್ ನಿಮ್ಮ ATM ಕಾರ್ಡ್ ನಲ್ಲಿ ಲಾಸ್ಟ್ ನಂಬರ್ ಇಲ್ಲಿ ಮಾರ್ಕ್ ಮಾಡಿಲ್ಲ, ರೆಡ್ ಮಾರ್ಕ್. ಈ ತರ 6 ನಂಬರ್ ಬೇರೆ ನಂಬರ್ ಇರ್ತವೆ. 6 ನಂಬರ್ನ ಇಲ್ಲಿ 00 ಅಂತ 6 0 ಇದೆಲ್ಲ ಮೇಲ್ಗಡೆ 6 0 ರಲ್ಲಿ ನಿಮ್ ಲಾಸ್ಟ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ಎಕ್ಸ್ಪೈರಿ ಡೇಟ್ ಅಂತಿದೆಯಲ್ಲ, ನಿಮ್ಮ ಕಾರ್ಡಿನ ಎಕ್ಸ್ಪೈರಿ ಡೇಟ್ ಎಂಟ್ರಿ ಮಾಡಿ. ಎಕ್ಸ್ಪೈರಿ ಡೇಟ್ ಹೇಗಿರುತ್ತೆ ಅಂತ ಇಲ್ಲಿ ಫೋಟೋದಲ್ಲಿ ತೋರಿಸ್ತು ನೋಡಿ, ಮಾರ್ಕ್ ಮಾಡಿ, ರೆಡ್ ಮಾರ್ಕ್ ಮಾಡಿನಲ್ಲ, ಈ ತರ ಎಕ್ಸ್ಪೈರಿ ಡೇಟ್ ಇರುತ್ತೆ ನಿಮ್ಮ ಕಾರ್ಡ್ನಲ್ಲಿ. ನಿಮ್ಮ ಕಾರ್ಡ್ನಲ್ಲಿ ಎಕ್ಸ್ಪೈರಿ ಡೇಟ್ ನೋಡ್ಕೊಂಡು ಇಲ್ಲಿ ಎಕ್ಸ್ಪೈರಿ ಡೇಟ್ ಅಂತಿದೆಯಲ್ಲ, ಎಕ್ಸ್ಪೈರಿ ಡೇಟ್ ಇದ್ದಲ್ಲಿ ಎಂಟ್ರಿ ಮಾಡಿ. ಎಲ್ಲ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ OTP ಎಂಟ್ರಿ ಮಾಡಿ. ನಿಮ್ಮ ಬ್ಯಾಂಕಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಆ OTPನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಹೊಸ UPI ಪಿನ್ ಎಂಟ್ರಿ ಮಾಡಿ. ನೀವು ಹೊಸ UPI ಪಿನ್ ಯಾವುದು ಸೆಟ್ ಮಾಡ್ಬೇಕು ಅನ್ಕೊಂಡ್ರು ಅದನ್ನ ಈಗ ಎಂಟ್ರಿ ಮಾಡಿ. ಇಲ್ಲಿ 4 ಡಿಜಿಟ್ ತೋರಿಸ್ತಿದೆಯಲ್ಲ, ಒಂದೊಂದು ಮೊಬೈಲ್ದಲ್ಲಿ ಇಲ್ಲಿ 6 ಡಿಜಿಟ್ ತೋರಿಸ್ತಿರ್ತದೆ. ಇವಾಗ ಹೊಸ UPI ಪಿನ್ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅದೇ UPI ಪಿನ್ ರೀ ಎಂಟ್ರಿ ಮಾಡಿ. ಸೇಮ್ UPI ಪಿನ್ ಮತ್ತೆ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಡನ್ ಅಂತಿದೆಯಲ್ಲ, ಡನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ UPI ಪಿನ್ ಸೆಟ್ ಆಗುತ್ತೆ, ಚೇಂಜ್ ಆಗುತ್ತೆ. ಈ ತರ ನಿಮ್ಮ UPI ಪಿನ್ ಚೇಂಜ್ ಮಾಡೋದು, ಹೊಸ ಸೆಟ್ ಮಾಡೋದು. ಈ ಇನ್ಫಾರ್ಮೇಶನ್ ಇಷ್ಟವಾದ್ರೆ ಒಂದು ಲೈಕ್ ಆರ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.